ಟನ್ 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 ಕೇಳಿ ಕಂಠೇತನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮುನುಗುತ್ತೀಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ. ತಲುಪುವೆ ಶಾಲೆಯ ಗೇಟಿನ ತನಕ, ತುಸುವೆ ನಡಿಗೆ ಸಾಕು. ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿದೀಪ. ಟನ್ 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 ಕೇಳಿ ಗಂಟೆಗಲಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ನಮಸ್ಕಾರ. ಇಂಗ್ಲಿಷ್ ಕಲಿಕಾ ತರಗತಿಗೆ ಸ್ವಾಗತ. ಇಂದಿನ ಈ ತರಗತಿಯಲ್ಲಿ ದ್ವಿತೀಯ PU ಇಂಗ್ಲಿಷ್ ವಿಷಯದ 13ನೇ ಪಾಠ, ಲೆಸನ್ ನಂಬರ್ 13, ವೇರ್ ದೇರ್ ಈಸ್ ಅ ವೀಲ್. ಈ ಪಾಠದ ಬಗ್ಗೆ ಇವತ್ತು ಈ ತರಗತಿಯಲ್ಲಿ ನಾನು ಸ್ವಲ್ಪ ಚರ್ಚೆ ಮಾಡ್ತೇನೆ. ಈ ವೇರ್ ದೇರ್ ಈಸ್ ಅ ವೀಲ್, ಎಲ್ಲಿ ಚಕ್ರವಿದೆಯೋ ಅಲ್ಲಿ ಅಂತ ಹೇಳಿ ಕನ್ನಡದಲ್ಲಿ ಸರಳವಾಗಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು. ವೇರ್ ದೇರ್ ಈಸ್ ಅ ವಿಲ್ ದೇರ್ ಈಸ್ ಅ ವೇ ಅಂತ ಹೇಳಿ ಇಂಗ್ಲಿಷ್ನಲ್ಲಿ ಒಂದು ಪ್ರಾವರ್ಬ್, ಗಾದೆ ಮಾತು ಇದೆ. ವೇರ್ ದೇರ್ ಈಸ್ ಅ ವಿಲ್ ದೇರ್ ಈಸ್ ಅ ವೇ, ಮನಸ್ಸಿದ್ದಲ್ಲಿ ಮಾರ್ಗವಿದೆ ಅಂತ ಹೇಳಿ ಕನ್ನಡಕ್ಕೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತಗೊಳ್ಬಹುದು. ಈ ವೇರ್ ದೇರ್ ಈಸ್ ಅ ವೀಲ್ ಅನ್ನೋದು P. ಸಾಯಿನಾಥ್ ಅವರು ಬರೆದಂತಹ ಒಂದು ಪ್ರಬಂಧ. ಇದನ್ನ ಬರ ಅಂದ್ರೆ ಎಲ್ರಿಗೂ ಇಷ್ಟ ಅಂತ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿರುವಂತ, ಆದ್ರೆ ಮೂಲ P. ಸಾಯಿನಾಥ್ ಅವರು ಬರೆದಂತ ಎವ್ರಿಬಡಿ ಲವ್ಸ್ ಅ ಗುಡ್ ಡ್ರೌಟ್. ಡ್ರೌಟ್ ಅಂತ ಹೇಳಿದ್ರೆ ಬರ, ಎಲ್ಲರಿಗೂ ಬರ ಅಂದ್ರೆ ಇಷ್ಟ ಅನ್ನೋ ಅರ್ಥದಲ್ಲಿ ಕನ್ನಡದಲ್ಲಿ ಅದನ್ನ ಅನುವಾದ ಮಾಡಿದ್ದಾರೆ. ಆ ಪುಸ್ತಕದಲ್ಲಿ ಬರುವಂತಹ ಒಂದು ಪ್ರಬಂಧ ವೇರ್ ದೇರ್ ಈಸ್ ಅ ವೀಲ್. ಈ ಸಾಯಿನಾಥ್ ಅವರು ಗ್ರಾಮಾಂತರ ಭಾರತ, ರೂರಲ್ ಇಂಡಿಯಾದ ಬಗ್ಗೆ ವಿವರವಾಗಿ ಹಿಂದೂ ಪತ್ರಿಕೆಯಲ್ಲಿ ಮತ್ತೆ ಉಳಿದ ಪತ್ರಿಕೆಗಳಲ್ಲಿ ಅವರು ಬರೀತಾ ಇದ್ರು, ಈಗಲೂ ಕೂಡ ಬರೀತಾ ಇರ್ತಾರೆ. ಇದನ್ನ ರೂರಲ್ ಜರ್ನಲಿಸಂ ಅಂತ ಹೇಳಿ, ಗ್ರಾಮೀಣ ಪತ್ರಿಕೋದ್ಯಮ ಅಥವಾ ಪತ್ರಕರ್ತರು, ಜರ್ನಲಿಸ್ಟ್ ಅಂತ ಹೇಳಿ ನಾವು ಅವರನ್ನ ಪರಿಗಣಿಸಬಹುದು. ಇಲ್ಲಿ ತಮಿಳುನಾಡಿನ ಪುದುಕೊಟ್ಟೈ ಅನ್ನುವಂತಹ ಒಂದು ಜಿಲ್ಲೆಯಲ್ಲಿ ನಡೆದಂತಹ ಸಾಮಾಜಿಕ ಚಳುವಳಿಯ ಕುರಿತು ಈ ಪ್ರಬಂಧದಲ್ಲಿ ಬರೀತಾರೆ, ಈ ಎಸೆನಲ್ಲಿ ಬರೀತಾರೆ. ಆದ್ರೆ ಇಲ್ಲಿ ನಡೆದಂತಹ ಸಾಮಾಜಿಕ ಚಳುವಳಿ ಯಾವುದಪ್ಪ ಅಂತ ಹೇಳಿದ್ರೆ ಸೈಕ್ಲಿಂಗ್, ಸೈಕಲ್ ತುಳಿಯೋದು. ಸೈಕ್ಲಿಂಗ್ ಆಸ್ ಅ ಸೋಷಿಯಲ್ ಮೂವ್ಮೆಂಟ್ ಅಂತ ಹೇಳಿ ತಮ್ಮ ಪ್ರಬಂಧವನ್ನ ಇಲ್ಲಿ ಆರಂಭಿಸೋದನ್ನ ನಾವು ಕಾಣ್ಬೋದು. ಆದ್ರೆ ಸೈಕಲ್ ಅನ್ನುವಂತಹ ಒಂದು ಸರಳವಾದಂತಹ ಯಂತ್ರ, ಸರಳವಾದಂತಹ ಒಂದು ಸಾಧನ, ಒಂದು ವೆಹಿಕಲ್ ಹೇಗೆ ಸಾಮಾಜಿಕ ಚಳುವಳಿಯ ಸೋಷಿಯಲ್ ಮೂವ್ಮೆಂಟಿನ ವೆಹಿಕಲ್ ಆಗತ್ತೆ ಅನ್ನೋದನ್ನ ಇಲ್ಲಿ ವಿವರವಾಗಿ ಬರೀತಾ ಹೋಗ್ತಾರೆ. ಆದ್ರೆ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಸೈಕಲ್ ಅನ್ನೋದು ಹೇಗೆ ಬ್ಯಾಕ್ವರ್ಡ್ನೆಸ್ ಅನ್ನ ಮೀರುವಂತಹ, ಅಂದ್ರೆ ಹಿಂದುಳಿದಿರುವಿಕೆಯನ್ನ ಮೀರುವಂತಹ ಸಾಧನ ಆಗಿ, ಒಂದು ದಾರಿಯಾಗಿ, ಮಾಧ್ಯಮ ಆಗಿ ಬಳಕೆ ಆಗತ್ತೆ ಅನ್ನೋದನ್ನ ಚರ್ಚೆ ಮಾಡ್ತಾ ಹೋಗ್ತಾರೆ. ಈ ಸಂದರ್ಭ 90ರ ದಶಕದಲ್ಲಿ ಭಾರತದ ಉದ್ದಗಲಕ್ಕೂ ಸಾಕ್ಷರತಾ ಆಂದೋಲನ ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಆಂದೋಲನ ನಡೀತು. ಈ ಆಂದೋಲನದ ಉದ್ದೇಶ ಏನಾಗಿತ್ತಂದ್ರೆ ಎಲ್ಲರನ್ನೂ ಅಕ್ಷರಸ್ಥರಾಗಿ ಮಾಡುವಂತ, ಅದಕ್ಕೆ ಇದನ್ನ ಟೋಟಲ್ ಲಿಟ್ರಸಿ ಕ್ಯಾಂಪೇನ್, ಸಂಪೂರ್ಣ ಸಾಕ್ಷರತಾ ಆಂದೋಲನ ಅಂತ ಕೂಡ ಇದನ್ನ ಕರೆದಿದ್ರು. ಈ ಒಂದು ಆಂದೋಲನದ ಭಾಗವಾಗಿ ಪುದುಕೊಟ್ಟೈನಲ್ಲಿ ನಮ್ಮ ಮೈಸೂರು ಅಥವಾ ಹಾಸನ, ಕೊಡಗು, ಹೀಗೆ ಅದು ಒಂದು ಕೂಡ ಜಿಲ್ಲೆ ತಮಿಳುನಾಡು ರಾಜ್ಯದಲ್ಲಿ. ಈ ತಮಿಳುನಾಡು ರಾಜ್ಯದ ಈ ಒಂದು ಜಿಲ್ಲೆಯಲ್ಲಿ ಲಿಟ್ರಸಿ ಕ್ಯಾಂಪೇನ್ ಏನಿತ್ತು, ಸಾಕ್ಷರತಾ ಆಂದೋಲನ ಏನಿತ್ತು, ಅದು ಭಿನ್ನ ರೂಪದಲ್ಲಿ ತನ್ನ ಕೆಲಸವನ್ನ ಮಾಡಿತ್ತು ಅನ್ನೋದನ್ನ ಇಲ್ಲಿ ನಾವು ನೋಡ್ತೇವೆ. ಒಂದು ಹಂತದಲ್ಲಿ 1,00,000
ರೂರಲ್ ವೆಮೆನ್, 1,00,000 ಗ್ರಾಮೀಣ ಮಹಿಳೆಯರು ಸೈಕಲ್ ತುಳಿತಾ ಇಡೀ ಜಿಲ್ಲೆಯ ತುಂಬ ಒಂದು ಆಂದೋಲನವನ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳಿ ಅವರು ಹೇಳ್ತಾರೆ. ಬಹುಶಃ ಈಗ ಸೈಕಲ್ ಅನ್ನೋದು ಇವತ್ತಿನ ಸಂದರ್ಭಕ್ಕೆ ಅಷ್ಟೇನು ಮುಖ್ಯ ಅಲ್ಲ ಅಂತ ನಮಗೆ ಅನ್ಸಿದ್ರು ನಾವು ಮಾತಾಡ್ತಾ ಇರೋದು 40 ವರ್ಷಗಳ 50 ವರ್ಷಗಳ ಹಿಂದಿನ ಮಾತು. ಈ 40 ವರ್ಷಗಳ ಹಿಂದೆ ಸೈಕಲ್ ಅನ್ನೋದು ಮಧ್ಯಮ ವರ್ಗದವರಿಗೆ ಸಿಗುವ ಹಂತದಲ್ಲಿ ಇತ್ತು, ಆದ್ರೆ ಗ್ರಾಮೀಣ ಭಾಗದಲ್ಲಿರುವಂತ ಬಡವರಿಗೆ ಸಿಗುವ ಅವಕಾಶ ಇರಲಿಲ್ಲ. ಅದರಲ್ಲೂ ಮಹಿಳೆಯರಿಗಂತೂ ಈ ಸೈಕಲ್ ಅನ್ನೋದು ಸಾಮಾಜಿಕವಾಗಿ ಸೋಷಿಯಲಿ ಪ್ರಾಹಿಬಿಟೆಡ್ ಆದಂತಹ ಸಾಧನ ಆಗಿತ್ತು. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ಒಂದು ಆರ್ಥಿಕ ವ್ಯವಸ್ಥೆಗೆ, ಒಂದು ಎಕನಾಮಿಕ್ ಸಿಸ್ಟಮ್ಗೆ ಪುರುಷರ ಕೊಡುಗೆ ಎಷ್ಟಿರುತ್ತೋ ಕೆಲವು ಸರಿ ಅದಕ್ಕಿಂತ ಹೆಚ್ಚಿನ ಕೊಡುಗೆಯನ್ನ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಕೊಡ್ತಾರೆ ಅಂತ ಹೇಳಿ. ಈ ಗ್ರಾಮೀಣ ಭಾಗದ ಈ ಮಹಿಳೆಯರು ಸಾಕ್ಷರತಾ ಆಂದೋಲನದ ಭಾಗವಾಗಿ ಅಕ್ಷರಾಭ್ಯಾಸ ಮಾಡ್ಲಿಕ್ಕೆ ಹೊರಟಂತವರು ಸೈಕಲ್ ಅನ್ನ ಕೂಡ ಕಲಿತು ತಮ್ಮ ಬದುಕನ್ನ ಹೇಗೆ ಬದಲಾಯಿಸಿಕೊಂಡ್ರು ಅನ್ನೋದು ಈ ಎಸ್ಎನಲ್ಲಿ ನಾವು ಕಾಣುವಂತ ವಿಷಯ. ಅದಕ್ಕೆ ವೇರ್ ದೇರ್ ಇಸ್ ಎ ವೀಲ್, ವೀಲ್ ಅಂದ್ರೆ ಚಕ್ರ, ಸೈಕಲ್ಲಿನ ಚಕ್ರ ಅಂತ ಹೇಳಿ ನಾವಿಲ್ಲಿ ತಗೊಳ್ತಿದ್ದು. ಈ ಮೊಬಿಲಿಟಿ ಅಂತ ಹೇಳಿದ್ರೆ ಚಲನಶೀಲತೆ, ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವ ಅವಕಾಶ, ಅದನ್ನ ಮೊಬಿಲಿಟಿ ಅಂತ ಹೇಳಿ ಕರೀತಾರೆ. ಮತ್ತೆ ನನಗೆ ಬೇಕನಿಸಿದಾಗ ನನ್ನ ಅಗತ್ಯಕ್ಕೆ ತಕ್ಕಂತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಲಿಸುವ ಅವಕಾಶವನ್ನ ಅವರು ಫ್ರೀಡಮ್ ಅಂತ ಕರೀತಾರೆ. ಹಾಗಾಗಿ ಫ್ರೀಡಮ್ ಅಂಡ್ ಮೊಬಿಲಿಟಿ ಈ ಎರಡರ ಸಂಕೇತವಾಗಿ ಸೈಕಲ್ ಪುದುಕೊಟ್ಟೈನ ಗ್ರಾಮೀಣ ಭಾಗದ ಅಥವಾ ಪುದುಕೊಟ್ಟೈ ಜಿಲ್ಲೆಯ ಎಲ್ಲ ವಿಮೆನ್ ಮಹಿಳೆಯರಿಗೆ ಒಂದು ಸಂಕೇತವಾಗಿ ಸೈಕಲ್ ಅನ್ನೋದು ಸೃಷ್ಟಿಯಾಯಿತು. ಮತ್ತದನ್ನ ಎಲ್ಲರೂ ಅನುಸರಿಸ್ತಾ ಹೋದ್ರು, ಅದನ್ನ ಬಳಸ್ತಾ ಹೋದ್ರು, ತಮ್ಮ ಬದುಕನ್ನ ಬದಲಾಯಿಸ್ಕೊಳ್ತಾ ಹೋದ್ರು ಅನ್ನೋದನ್ನ ಈ ಎಸ್ಎನಲ್ಲಿ ಲೇಖಕರು ಚರ್ಚೆ ಮಾಡ್ತಾ ಹೋಗ್ತಾರೆ. ಆರಂಭದಲ್ಲಿ ಜಮೀಲಾ ಬೀಬಿ ಅನ್ನುವಂತಹ ಒಬ್ರು ಮಹಿಳೆ ಬರ್ತಾರೆ. ಅವರು ಹೇಳ್ತಾರೆ, ಸೈಕ್ಲಿಂಗ್ ಇಟ್ ಈಸ್ ಮೈ ರೈಟ್, ವಿ ಕ್ಯಾನ್ ಗೋ ಎನಿವೇರ್, ನೌ ಐ ಡೋಂಟ್ ಹ್ಯಾವ್ ಟು ವೇಟ್ ಫಾರ್ ಎ ಬಸ್. ಐ ನೋ ಪೀಪಲ್ ಮೇಡ್ ಡರ್ಟಿ ರಿಮಾರ್ಕ್ಸ್ ವೆನ್ ಐ ಸ್ಟಾರ್ಟೆಡ್ ಸೈಕ್ಲಿಂಗ್ ಬಟ್ ಐ ಪೇಡ್ ನೋ ಅಟೆನ್ಷನ್ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಗಮನಿಸಬೇಕಾಗಿರೋದೇನಂತ ಹೇಳಿದ್ರೆ, ಸೈಕ್ಲಿಂಗ್ ಈಸ್ ಮೈ ರೈಟ್ ಅಂತ ಹೇಳೋದು, ನನ್ನ ಹಕ್ಕದು ಅಂತ ಹೇಳ್ತಾರೆ. ಐ ನೋ ಪೀಪಲ್ ಮೇಡ್ ಡರ್ಟಿ ರಿಮಾರ್ಕ್ಸ್ ವೆನ್ ಐ ಸ್ಟಾರ್ಟೆಡ್ ಸೈಕ್ಲಿಂಗ್ ಬಟ್ ಐ ಪೇಡ್ ನೋ ಅಟೆನ್ಷನ್ ಅಂತ ಹೇಳಿ ಹೇಳ್ತಾರೆ. ಸೈಕಲ್ ಕಲಿಯುವಂಥದ್ದು ಹೆಣ್ಮಕ್ಳು ಮಾಡಬಾರ್ದು, ಹೆಣ್ಮಕ್ಳು ಸೈಕಲ್ ಅನ್ನು ತುಳಿತಾರೆ ಅಂತ ಹೇಳಿದ್ರೆ ಅವರು ನಡತೆಗೆಟ್ಟವರು ಅಥವಾ ಕೆಟ್ಟವರು, ಕೆಟ್ಟ ಸ್ವಭಾವದ ಹೆಣ್ಮಕ್ಳು ಅಂತ ಹೇಳಿ ಜನ ಡರ್ಟಿ ರಿಮಾರ್ಕ್ಸ್, ಕೆಟ್ಟ ಮಾತುಗಳಲ್ಲಿ ಅವರು ಸೈಕಲ್ ತುಳಿಯುವಂತ ಕಲಿಯುವಂತ ಪ್ರಯತ್ನ ಮಾಡಿದಾಗ ಹೇಳ್ತಾ ಇದ್ರು. ಆದ್ರೆ ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತ ಹೇಳಿ ಹೇಳ್ತಾರೆ. ನಂತರ ಫಾತಿಮಾ ಅನ್ನುವಂತಹ ಹೈಸ್ಕೂಲ್ ಟೀಚರ್, ಸೆಕೆಂಡರಿ ಸ್ಕೂಲ್ ಟೀಚರ್ ಅಂತ ಹೇಳ್ತಾರೆ. ಆ ಹೈಸ್ಕೂಲ್ ಟೀಚರ್ ಅಂತ ನಾವು ತಗೊಳ್ಬಹುದು ಅಥವಾ ನೀವು ಸೆಕೆಂಡರಿ ಸ್ಕೂಲ್ ಟೀಚರ್ ಅಂತಾನೆ ನೆನ್ಪಿಟ್ಕೊಳ್ಳಿ. ಅವರು ಸೈಕಲ್ ತುಳಿಯೋದು ನನಗೆ ಒಂದು ಅಡಿಕ್ಷನ್ ಆಗಿದೆ, ಚಟ ಆಗಿದೆ ಅಂತ ಹೇಳ್ತಾರೆ. ನನಗೆ ಸೈಕಲ್ ತುಳಿಯೋದ್ರಲ್ಲಿ ಒಂದು ಸ್ವತಂತ್ರ ಅನುಭವ ಇರುತ್ತೆ. ನಾನು ಯಾರನ್ನೂ ಅವಲಂಬಿಸಬೇಕಾದಂತಹ, ನಾವು ಯಾರನ್ನೂ ಅವಲಂಬಿಸಬೇಕಾಗಿಲ್ಲ. ವಿ ಆರ್ ನಾಟ್ ಡಿಪೆಂಡೆಂಟ್ ಆನ್ ಎನಿ ಒನ್ ನೌ, ಐ ಕ್ಯಾನ್ ನೆವರ್ ಗಿವ್ ದಿಸ್ ಅಪ್ ಅಂತ ಹೇಳ್ತಾರೆ. ಈ ಸೈಕಲ್ ತುಳಿಯೋ ಒಂದು ಸ್ವಾತಂತ್ರ್ಯ ಏನಿದೆಯಲ್ಲ ಅದನ್ನ ನಾನು ಯಾರಿಗೂ ಬಿಟ್ಕೊಡಲ್ಲ ಅಂತ ಹೇಳ್ತಾರೆ. ಈ ಇಬ್ಬರ ಉದಾಹರಣೆಯನ್ನ ಹೇಳ್ತಾ ಸೈಕ್ಲಿಂಗ್ ಅನ್ನೋದು ಹೇಗೆ ಈ ಪುದುಕೊಟ್ಟೈನಲ್ಲಿ ಒಂದು ಚಳುವಳಿಯಾಗಿ ರೂಪುಗೊಳ್ತು ಅಂತ ಹೇಳಿ ಹೇಳ್ತಾರೆ. ಅದರ ಹಿಂದೆ ಏನಿದೆ ಅಂತ ಹೇಳಿದ್ರೆ ಅರಿವೋಲಿ ಇಯಕ್ಕಂ, ಅರಿವೋಲಿ ಇಯಕ್ಕಂ, ಅರಿವಿನ ಚಳುವಳಿ. ಈ ಅರಿವಿನ ಚಳುವಳಿ ಅನ್ನುವಂತ ಒಂದು ಸಂಸ್ಥೆ ಪುದುಕೊಟ್ಟೈನಲ್ಲಿ ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸಾಕ್ಷರತೆಯನ್ನ ಕಲಿಸುವಂತ ಜವಾಬ್ದಾರಿಯನ್ನ ಹೊಂದಿತ್ತು. ಅವರು ಈ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇರಬೇಕಾದ್ರೆ ಸೈಕಲ್ ತುಳಿದುಕೊಂಡು ಸಾಕ್ಷರತೆಯನ್ನು ಕಲ್ತ್ಕೊಳ್ಬಹುದು ಅಥವಾ ಸಾಕ್ಷರತೆಯ ಮೂಲಕ ಸೈಕಲ್ ಅನ್ನ ಕಲಿಕೆಯನ್ನು ಕೂಡ ನಿಭಾಯಿಸಬಹುದು ಅನ್ನುವಂತ ಯೋಚನೆ ಬಂತು ಅಂತ ಹೇಳಿ ಎನ್ ಕನ್ನಮ್ಮಾಳ್, ಅದರ ಸಂಯೋಜಕರು, ಕೋಆರ್ಡಿನೇಟರ್, ಅರಿವೋಲಿ ಸೆಂಟರ್ನ
ಕೋಆರ್ಡಿನೇಟರ್ ಆಗಿದ್ದಂತಹ ಎನ್ ಕನ್ನಮ್ಮಾಳ್ ಅವರು ಹೇಳ್ತಾರೆ. ಏನಂತ ಹೇಳಿದ್ರೆ, ಮಹಿಳೆಯರು ಈಗ ಸೈಕಲ್ ತಗೊಂಡು ಕೆಲಸಕ್ಕೆ ಹೋಗ್ತಾ ಬರ್ತಾ ಇರ್ಬೇಕಾದ್ರೆ ನೀರನ್ನು ಕೂಡ ತುಂಬ್ಕೊಂಡು ಬರ್ತಾರೆ. ಕೆಲವು ಸರಿ ನೀರು ತುಂಬ್ಕೊಂಡು ಬರ್ಲಿಕ್ಕೆ ಹೋದಾಗ ಮಕ್ಕಳನ್ನು ಕೂಡ ಸೈಕಲ್ ಮೇಲೆ ಕುಳಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಈ ಸೈಕಲ್ ಅನ್ನೋದು ಮಹಿಳೆಯರಿಗೆ ಅವರ ಕೆಲಸವನ್ನ ನಿಭಾಯಿಸ್ಕೊಳ್ಳೋದ್ರ ಜೊತೆಗೆ ಮನೆಯನ್ನು ಕೂಡ ನೋಡ್ಕೊಳ್ಳೋದಿಕ್ಕೆ ಹೇಗೆ ಅವಕಾಶ ಆಗಿದೆ ಅನ್ನೋದನ್ನ ಅವರು ವಿವರಿಸ್ತಾರೆ. ನೀವು ಯಾವ್ದಾದ್ರೂ ಒಂದು ಸೈಕಲ್ ಟ್ರೈನಿಂಗ್ ಕ್ಯಾಂಪಿಗೆ ಹೋದ್ರೆ, ಅರಿವೋಲಿ ಸಂಘಟಿಸುವಂತಹ ಸೈಕಲ್ ಟ್ರೈನಿಂಗ್ ಕ್ಯಾಂಪಿಗೆ ನೀವೆಲ್ಲಾದ್ರೂ ಹೋದ್ರೆ, ನೀವು ಅಲ್ಲಿ ನೋಡೋದೇನಪ್ಪಾ ಅಂತ ಹೇಳಿದ್ರೆ, ಬಹಳ ಚೆನ್ನಾಗಿ ಉಡುಪುಗಳನ್ನ ಬಟ್ಟೆಯನ್ನ ತೊಟ್ಕೊಂಡು ಬಂದಿರುವಂತಹ ಹೆಣ್ಮಕ್ಳು ಬಹಳ ಉತ್ಸಾಹದಿಂದ ಸೈಕಲ್ ಕಲಿಯುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೆ ಆ ಸೈಕಲ್ನ ಚಳುವಳಿನಲ್ಲಿ ಬಹಳ ಆಕ್ಟಿವ್ ಆಗಿ ಭಾಗವಹಿಸ್ತಾರೆ ಅಂತ ಹೇಳ್ತಾರೆ. ಮತ್ತೆ ಸೈಕಲ್ ಕಲ್ತು ಹೋದವರು ಮತ್ತೆ ಬೇರೆಯವರಿಗೆ ಸೈಕಲ್ ಕಲಿಸುವ ಮಾಸ್ಟರ್ ಟ್ರೈನರ್ಸ್ ಆಗಿ ಕೂಡ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಹೇಗಪ್ಪ ಸಾಕ್ಷರತೆ ಮತ್ತು ಸೈಕಲ್ ಕಲಿಯೋದು ಎರಡು ಒಟ್ಟಿಗೆ ಸೇರ್ಕೊಂಡು ಅಂತ ಹೇಳಿದ್ರೆ, ಲೇಖಕರು ಹೇಳ್ತಾರೆ, ದ ಹೋಲ್ ಫೆನಾಮಿನನ್ ವಾಸ್ ದ ಬ್ರೈನ್ ಚೈಲ್ಡ್ ಆಫ್ ಅ ಪಾಪ್ಯುಲರ್ ಫಾರ್ಮಲ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಶೀಲಾ ರಾಣಿ ಚುಂಕತ್ ಅಂತ ಹೇಳ್ತಾರೆ. ನಮ್ಮ ರಾಜ್ಯದಲ್ಲಿ DC ಅಂದ್ರೆ ಡಿಸ್ಟ್ರಿಕ್ಟ್ ಕಮಿಷನರ್ ಅಂತ ಕರೀತೇವೆ. ತಮಿಳುನಾಡಿನಲ್ಲಿ ಅವರನ್ನ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಕರೀತಾರೆ. ಇವರು 1991 1991ರಲ್ಲಿ ಗ್ರಾಮೀಣ ಭಾಗದ ಹೆಣ್ಮಕ್ಳಿಗೆ ಸಾಕ್ಷರತೆಯನ್ನ ಕಲಿಸ್ಲಿಕ್ಕೆ, ಅಕ್ಷರಾಭ್ಯಾಸವನ್ನ ಮಾಡಿಸ್ಲಿಕ್ಕೆ ಮಹಿಳಾ ಸ್ವಯಂ ಸೇವಕರನ್ನ ತರಬೇತಿಗೊಳಿಸ್ತಾ ಇದ್ರು. ಆ ತರಬೇತಿಗೊಳಿಸಿದಂತ ಸಂದರ್ಭದಲ್ಲಿ ತರಬೇತಿಯನ್ನ ಪಡ್ಕೊಂಡಂತ ಈ ಹೆಣ್ಣು ಮಕ್ಕಳು ಗ್ರಾಮೀಣ ಭಾಗದಲ್ಲಿ ಇರುವಂತಹ ಮಹಿಳೆಯರನ್ನ ತಲುಪಿ ಅವರಿಗೆ ಅಕ್ಷರಾಭ್ಯಾಸ ಮಾಡಿಸುವಂತ ಕೆಲಸ ಬಂದಾಗ ಕೆಲವು ಹೆಣ್ಣು ಮಕ್ಕಳು ಆ ಕೆಲಸವನ್ನ ನಿರ್ವಹಿಸಕ್ಕೆ ಆಗ್ತಾ ಇಲ್ಲ ಅಂತ ಅವರ ಗಮನಕ್ಕೆ ಬಂತು. ಯಾಕೆ ಅಂತ ಹೇಳಿದ್ರೆ, ಆ ಗ್ರಾಮೀಣ ಭಾಗವನ್ನ ಹೋಗಿ ತಲುಪಲಿಕ್ಕೆ ಈ ಹೆಣ್ಣು ಮಕ್ಕಳಿಗೆ ಯಾವುದೇ ವೆಹಿಕಲ್ ಇರಲಿಲ್ಲ, ಬಸ್ಗಳಂತೂ ಆ ಸಂದರ್ಭದಲ್ಲಿ ಹೆಚ್ಚು ಇರ್ತಾ ಇರ್ಲಿಲ್ಲ. ಹಾಗಾಗಿ ಮೊಬಿಲಿಟಿ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಆಯ್ತು. ಇವ್ರೇನ್ ಮಾಡಿದ್ರಂದ್ರೆ, ಈ ಮೊಬಿಲಿಟಿಯನ್ನ ಆ ಹೆಣ್ಮಕ್ಳಿಗೆ ಸೈಕಲ್ ಮೂಲಕ ಕೊಟ್ಟು, ಆ ಸೈಕಲ್ ನಲ್ಲಿ ಊರಿಗೆ ಬಂದು ತಮ್ಗೆ ಅಕ್ಷರಾಭ್ಯಾಸವನ್ನ ಹೇಳ್ಕೊಡುವಂತ ಹೆಣ್ಮಕ್ಳನ್ನ ನೋಡಿ ಅಲ್ಲಿದ್ದಂತ ಗ್ರಾಮೀಣ ಮಹಿಳೆಯರು ಏನಪ್ಪಾ ಮಾಡಿದ್ರು ಅಂತ ಹೇಳಿದ್ರೆ, ನಮಗೂ ಸೈಕಲ್ ಕಲ್ಸಿ ಅಂತ ಹೇಳಿದ್ರು. ಯಾವಾಗ ಆ ಮಹಿಳೆಯರು ಸೈಕಲ್ ಕಲಿಸಿ ಅನ್ನುವಂತಹ ಮಾತನ್ನ ಹೇಳಿದ್ರು, ಆಗ ಶೀಲಾರಾಣಿ ಚುಂಕತ್ ಅವರಿಗೆ ಇನ್ನೊಂದು ಆಲೋಚನೆ ಬರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಆಯ್ತು, ನಾವು ಸೈಕಲ್ ಅನ್ನ ಕಲಿಸ್ತೀವಿ, ನೀವು ಅಕ್ಷರವನ್ನ ಕಲ್ತ್ಕೊಳ್ಳಿ ಅಂತ ಹೇಳುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ರು. ಸೊ ಒಂದು ತಂತ್ರವನ್ನ ಬಳಸೋದು. ಏನಂತ, ನಿಮ್ಗೆ ಸೈಕಲ್ ಕಲಿಯೋದು ಬೇಕಲ್ಲ, ಗುಡ್, ನಾವು ನಿಮ್ಗೆ ಅಕ್ಷರವನ್ನ ಕಲ್ಸಕ್ ಬಂದಿದೀವಿ, ನೀವು ಸಾಕ್ಷರತೆಯನ್ನ ಕಲ್ತ್ಕೊಳ್ಳಿ, ನಾವು ನಿಮಗೆ ಸೈಕಲ್ ಅನ್ನ ಕಲ್ಸ್ಕೊಡ್ತೇವೆ ಅಂತ ಹೇಳಿದ್ರು. ಆದ್ರೆ ಅದನ್ನ ಅಷ್ಟಕ್ಕೆ ಬಿಡದೆ, ಈ ಸೈಕಲ್ ಕಲ್ತಂತವ್ರಿಗೆ ಮತ್ತೆ ಸೈಕಲ್ ತಗೊಳ್ಳುವಂತ ಒಂದು ಅವಕಾಶ ಬಂದಾಗ ಬಡತನದ ಕಾರಣಕ್ಕೆ, ಆರ್ಥಿಕವಾಗಿ ದುರ್ಬಲರಾಗಿದ್ದ ಕಾರಣಕ್ಕೆ ಅವರಿಗೆ ಆ ಸೈಕಲ್ ಅನ್ನು ಕೊಂಡ್ಕೊಳ್ಳಿಕ್ಕೆ ಕಷ್ಟ ಆಯ್ತು. ಹಾಗಾಗಿ ಇವೇನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಸೈಕಲ್ ಕಲ್ತಂತ ಹೆಣ್ಮಕ್ಳಿಗೆ ಸೈಕಲ್ ತಗೊಳ್ಳಿಕ್ಕೆ ಸಾಲ ಕೊಡೋದಿಕ್ಕೆ ಬ್ಯಾಂಕ್ಗಳನ್ನ ನಿರ್ದೇಶನ ಕೊಟ್ರು. ಯಾವಾಗ ಬ್ಯಾಂಕ್ಗಳಿಗೆ ನಿರ್ದೇಶನವನ್ನ ಕೊಟ್ರು, ಆಗ ಬ್ಯಾಂಕ್ಗಳಿಂದ ಹಣವನ್ನ ಪಡ್ಕೊಂಡು ಈ ಮಹಿಳೆಯರಿಗೆ ಸೈಕಲ್ ಅನ್ನ ತಗೊಳ್ಳೋದು ಅನುಕೂಲ ಆಯ್ತು. ಸೈಕಲ್ ಅನ್ನ ಓನ್ ಮಾಡೋದು, ಅದರ ಮಾಲೀಕತ್ವ ವಹಿಸೋದು ಇವರಿಗೆ ಅನುಕೂಲ ಆಯ್ತು. ಸೊ ಹೀಗೆ ಇದ್ದಕ್ಕಿದ್ದ ಹಾಗೆ ಸೈಕಲಿನ ಕಲಿಯೋರ ಸಂಖ್ಯೆ ಹೆಚ್ಚಾಯ್ತು. ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ, ಸಾಕ್ಷರತೆ ಕಲಿಯೋರನ್ನ ಸಂಖ್ಯೆನೂ ಕೂಡ ಹೆಚ್ಚಾಯ್ತು. ಅಕ್ಷರಾಭ್ಯಾಸ ಮಾಡಿದ್ರೆ ಮಾತ್ರ ಸೈಕಲ್ ಕಲೀಲಿಕ್ಕೆ ಸಾಧ್ಯ. ಹೀಗೆ ಸೈಕಲ್ ಅನ್ನ ಕಲಿತು ಅಕ್ಷರಾಭ್ಯಾಸ ಮಾಡಿದವರಿಗೆ ಸಾಲವನ್ನ ಕೊಡ್ಲಿಕ್ಕೆ, ಸೈಕಲ್ ಕೊಂಡ್ಕೊಳ್ಳಿಕ್ಕೆ ಬ್ಯಾಂಕ್ ಮುಂದೆ ಬರ್ತಾ ಇದ್ದ ಕಾರಣದಿಂದ ಸೈಕಲ್ಗಳಿಗೆ ದೊಡ್ಡ ಡಿಮ್ಯಾಂಡ್ ಶುರುವಾಯ್ತು. ಲೇಡೀಸ್ ಸೈಕಲ್ ಸಾಕಾಗ್ಲಿಲ್ಲ, ಯಾಕಂದ್ರೆ ಅದು ಮಾರುಕಟ್ಟೆನಲ್ಲಿ ಕಡಿಮೆ ಇತ್ತು. ಹಾಗಾಗಿ ಇವ್ರೇನಪ್ಪಾ ಮಾಡಿದ್ರು ಅಂತ ಹೇಳಿದ್ರೆ, ಇರ್ಲಿ ಜೆಂಟ್ ಸೈಕಲ್ ಒಳ್ಳೇದು, ಮುಂದೆಗಡೆ ಒಂದು ಬಾರ್ ಎಕ್ಸ್ಟ್ರಾ ಇರುತ್ತೆ, ಅಲ್ಲಿ ಮಕ್ಳನ್ನ ಕೂರಿಸ್ಬೋದು ಅಥವಾ ಯಾವ್ದಾದ್ರು ಒಂದು ವಸ್ತುವನ್ನ ಇಟ್ಕೊಂಡು ಹೋಗ್ಬೋದು ಅನ್ನುವಂತ ಒಂದು ಐಡಿಯಾ ಬಂದದ್ರಿಂದ ಜೆಂಟ್ ಸೈಕಲ್ ಆಲ್ಸೋ ಬಿಕೇಮ್ ಯೂಸ್ಡ್ ಬೈ ದ ರೂರಲ್ ವಿಮೆನ್. ಸೊ ಹೀಗೆ
92ರಲ್ಲಿ 1992ನಲ್ಲಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಆದಾಗ 1,500 ಮಹಿಳೆಯರು ಸೈಕಲ್ ಅನ್ನ ತುಳಿದು ಪುದುಕೊಟ್ಟೈ ನಗರದಲ್ಲಿ ಒಂದು ಬಿರುಗಾಳಿಯನ್ನೇ ಎಬ್ಬಿಸಿದ್ರು ಅಂತ ಹೇಳ್ತಾರೆ. ಸೊ ಇದರ ಒಟ್ಟಾರೆ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಎಸ್ ಕನಕರಾಜನ್ ಅನ್ನೋರು ರಾಮ್ ಸೈಕಲ್ಸ್ ಅನ್ನುವಂತ ಒಂದು ಅಂಗಡಿಯ ಓನರ್. ಅವರ ಜೊತೆ ಮಾತಾಡಿದಾಗ ಲೇಡೀಸ್ ಸೈಕಲ್ಗಳ ಮಾರಾಟದಲ್ಲಿ 350%, 350% ರೈಸ್ ಆಯಿತು ಅನ್ನೋ ಮಾತನ್ನ ಹೇಳ್ತಾರೆ. ಸೊ ಜೆಂಟ್ ಸೈಕಲ್ ಆದ್ರೂ ತೊಂದರೆ ಇಲ್ಲ, ಲೇಡೀಸ್ ಸೈಕಲ್ ಆದ್ರೂ ತೊಂದರೆ ಇಲ್ಲ ಅನ್ನುವಂತ ಒಂದು ಸಂದರ್ಭದಲ್ಲಿ ಲೇಡೀಸ್ ಸೈಕಲ್ ನ ಮಾರಾಟದಲ್ಲಷ್ಟೇ 350% ಅಷ್ಟು ಅಭಿವೃದ್ಧಿಯನ್ನ ನೋಡಿದ್ವಿ ಅಂತ ಹೇಳಿ ರಾಮ್ ಸೈಕಲ್ ನ ಓನರ್ ಎಸ್ ಕನಕರಾಜನ್ ಹೇಳ್ತಾರೆ. ಆದ್ರೆ ಈ ರೀತಿಯಾಗಿ ಸೈಕಲ್ಗೆ ಡಿಮ್ಯಾಂಡ್ ಬಂದದ್ದು, ಸೈಕಲ್ ಅನ್ನ ಕಲೀಲಿಕ್ಕೆ ಎಲ್ಲ ಹೆಣ್ಮಕ್ಳು ಮುಂದೆ ಬಂದದ್ದು ಸುಮ್ಮನೆ ಹೀಗೆ ಒಂದು ದಿನದಲ್ಲಿ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಮಹಿಳೆಯರು ಸೈಕಲ್ ಕಲಿಯೋದನ್ನ ಪುರುಷರು ವಿರೋಧಿಸ್ತಾ ಇದ್ರು, ಹಾಗೆ ಉಳಿದ ಕೆಲವು ಮಹಿಳೆಯರು ಕೂಡ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಅಂತ ಹೇಳಿ. ಹಾಗಿದ್ರೆ ಈ ಹಾಸ್ಟೈಲ್ ವಿರುದ್ಧವಾಗಿದ್ದಂತ ಆ ಸಮಯವನ್ನ ಹೇಗೆ ನಿಭಾಯಿಸೋದಪ್ಪ ಅಂತ ಹೇಳಿದ್ರೆ ಅದಕ್ಕೆ ಮಹಿಳೆಯರಿಗೆ ವಿಶೇಷವಾದ ಪ್ರೋತ್ಸಾಹವನ್ನ ಕೊಡಬೇಕಾಗ್ತಿತ್ತು. ಆ ಪ್ರೋತ್ಸಾಹವನ್ನ ಕೊಡುವಂತ ಕೆಲಸಕ್ಕಾಗಿ ಮುತ್ತು ಭಾಸ್ಕರನ್ ಅನ್ನುವಂತ ಒಬ್ಬ ಪುರುಷ ಸೈಕಲ್ ಸಾಂಗ್ ಅನ್ನ ಬರೆದು ಕೊಟ್ರು. ಓ ಅಕ್ಕ ಬನ್ನಿ ನಾವು ಸೈಕಲ್ ಕಲಿಯೋಣ ಅಂತ ಹೇಳಿ ಕರೆಯನ್ನ ಕೊಡುವಂತಹ ಆ ಸೈಕಲ್ ಹಾಡನ್ನ ಬರೆದವರು ಒಬ್ಬ ಪುರುಷ ಮುತ್ತು ಭಾಸ್ಕರನ್. ಹಾಗಾಗಿ ಆಲ್ ಮೇಲ್ಸ್ ವರ್ ನಾಟ್ ಹೋಸ್ಟೈಲ್, ಮೆನಿ ಮೇಲ್ಸ್ ವರ್ ಹೋಸ್ಟೈಲ್. ಬಹಳಷ್ಟು ಪುರುಷರು ವಿರುದ್ಧವಾಗಿದ್ರು, ಎಲ್ಲಾ ಪುರುಷರು ಸಾರಾಸಗಟಾಗಿ ಹೆಣ್ಮಕ್ಳನ್ನ ಸೈಕಲ್ ಕಲಿಬೇಡಿ ಅಂತ ಹೇಳಿ ಏನು ವಿರೋಧವನ್ನ ತೋರಿಸ್ತಾ ಇರ್ಲಿಲ್ಲ ಅನ್ನುವಂತ ಮಾತನ್ನ ಸಾಯಿನಾಥ್ ಅವರು ಹೇಳ್ತಾರೆ. ಹಾಗೆ ಇನ್ನೂ ಕೆಲವು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾರೆ. ಆ ಉದಾಹರಣೆಗಳಲ್ಲಿ ಒಂದು ಉದಾಹರಣೆ ಮನೋರಮಣಿ ಅನ್ನುವಂತಹ ಒಬ್ಬ ಮಹಿಳೆ. ಈ ಮನೋರಮಣಿ ಅವರು 22 ವರ್ಷದ ವಯಸ್ಸಿನ ಮಹಿಳೆ. ಒಂದು ಕ್ವಾರಿನಲ್ಲಿ, ಕಲ್ಲು ಕ್ವಾರೆನಲ್ಲಿ ಕೆಲಸ ಮಾಡ್ತಾರೆ. ಅವರು ಹೇಳ್ತಾರೆ, ನನ್ನ ಜೊತೆನಲ್ಲಿ ಕೆಲಸ ಮಾಡುವಂತ ಎಲ್ರಿಗೂ ಕೂಡ ಸೈಕಲ್ ಕಲಿಯುವಂಥದ್ದು ಬಹಳ ಮುಖ್ಯ. ಫಾರ್ ಮೈ ಕೋ ವರ್ಕರ್ಸ್ ಲರ್ನಿಂಗ್ ಸೈಕಲ್ ಈಸ್ ವೈಟಲ್ ಅಂತ ಹೇಳ್ತಾರೆ. ಯಾಕೆ? ಅವರ್ ಏರಿಯಾಸ್ ಆರ್ ಲಿಟಲ್ ಕಟ್ ಆಫ್. ನಮ್ಮ ಏನು ನಾವು ಕೆಲಸ ಮಾಡ್ತಾ ಇರುವಂತ ಜಾಗ ಏನಿದೆ ಅದಕ್ಕೆ ಸಂಪರ್ಕ ಜಾಲ ಕಡಿಮೆ ಇದೆ, ವಾಹನಗಳ ಓಡಾಟ ಕಡಿಮೆ ಇದೆ. ಹಾಗಾಗಿ ಸೈಕಲ್ ಇದ್ದಾಗ ನಾವು ಬಹಳ ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸಬಹುದು ಅಂತ ಹೇಳ್ತಾರೆ. ಸೊ ಹೀಗೆ ಇವರ ಸೈಕಲಿನ ಆಸಕ್ತಿ ಎಷ್ಟರ ಮಟ್ಟಿಗಿತ್ತಪ್ಪ ಅಂತ ಹೇಳಿದ್ರೆ 1992ನಲ್ಲಿ 1992ರಲ್ಲಿ ಒಂದು ವಾರದಲ್ಲಿ ಸುಮಾರು 70,000 ಮಹಿಳೆಯರು ತಮ್ಮ ಸೈಕಲ್ ತುಳಿಯುವ ಕಲೆಯನ್ನ ಪ್ರದರ್ಶಿಸಿದ್ರು. ಹಾಗೆ ಸೈಕಲ್ ರೇಸ್ ಕಾಂಪಿಟಿಷನ್ ಅನ್ನು ಕೂಡ ನಡೆಸಿದ್ರು ಅಂತ ಹೇಳ್ತಾರೆ. ಸೊ ಹೀಗೆ ಈ ಪ್ರಮಾಣದಲ್ಲಿ ಹೆಣ್ಮಕ್ಳು ಸೈಕಲ್ ಕಲಿಯೋದು, ಇಲ್ಲಿ ಸೈಕಲ್ ಕಲಿಯೋದು ಅಂತ ಹೇಳಿದ್ರೆ ಅಕ್ಷರ ಕಲ್ತಿರ್ಬೇಕು ಅನ್ನುವಂತ ಷರತ್ತನೀಗ ಆಲ್ರೆಡಿ ವಿಧಿಸಿರೋದನ್ನು ನಾವು ನೋಡಿದ್ದೀವಿ. ಸೊ ಈ ಪ್ರಮಾಣದಲ್ಲಿ ಮಹಿಳೆಯರು ಸಾಕ್ಷರತೆ ಮತ್ತೆ ಸೈಕಲ್ ಅನ್ನ ಕಲಿಯೋದನ್ನ ನೋಡಿ ಯುನಿಸೆಫ್, ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ಯುನಿಸೆಫ್, ಆ ಅರಿವೋಲಿ ಇಯಕಂನ ಸ್ವಯಂ ಸೇವಕರು ಏನಿದ್ರು, ಕೆಲಸ ಮಾಡ್ತಾ ಇದ್ರು, ಸ್ವಯಂ ಸೇವಕಿಯರು, ವಿಮೆನ್ ಆಕ್ಟಿವಿಸ್ಟ್ ಆಫ್ ಅರಿವೋಲಿ ಏನಿದ್ರಲ್ಲ, ಅವರಿಗೆ 50 ಜನಗಳಿಗೆ 50 ಮೊಪೆಡ್ಗಳನ್ನ ಕೊಡ್ತು. ಈ 50 ಮೊಪೆಡ್ಗಳನ್ನ ಬಳಸ್ಕೊಂಡ್ರು ಆ ಅರಿವೋಲಿ ಇಯಕಂ ನ ಸ್ವಯಂ ಸೇವಕಿಯರೇನಿದ್ರು ಅವರು ಇನ್ನಷ್ಟು ಉತ್ಸಾಹದಿಂದ ಗ್ರಾಮೀಣ ಭಾಗಗಳಿಗೆ ಚಲಿಸಿ ಅಲ್ಲಿ ಮಹಿಳೆಯರನ್ನ ಸೈಕಲ್ ಕಲಿಯೋದ್ರ ಕಡೆಗೆ, ಅಕ್ಷರ ಕಲಿಯೋದ್ರ ಕಡೆಗೆ ಪ್ರೋತ್ಸಾಹಿಸ್ತಾ ಬಂದ್ರು. ಈ ಸೈಕ್ಲಿಂಗ್ ಅನ್ನೋದು ಆರ್ಥಿಕವಾದಂತಹ ಪರಿಣಾಮಗಳನ್ನ ಹೊಂದಿತ್ತು. ಸೈಕ್ಲಿಂಗ್ ಹ್ಯಾಡ್ ಅ ವೆರಿ ಡೆಫಿನೆಟ್ ಇಕನಾಮಿಕ್ ಇಂಪ್ಲಿಕೇಶನ್ಸ್ ಅಂತ ಹೇಳಿ ಸಾಯಿನಾಥ್ ಅವರು ಹೇಳ್ತಾರೆ. ಏನು ಇಂಪ್ಲಿಕೇಶನ್ಸ್ ಅಪ್ಪ ಅಂತ ಹೇಳಿದ್ರೆ, ಈ ಸೈಕಲ್ನ ಮೇಲೆ ಮಹಿಳೆಯರು ತಾವು ಮಾರಾಟ ಮಾಡಕ್ಕೆ ಒಯ್ಯುವಂತಹ ಸರಕುಗಳೇನಿತ್ತು, ವಸ್ತುಗಳೇನಿತ್ತು, ಅದನ್ನ ಸೈಕಲ್ ಮೇಲೆ ಇಟ್ಕೊಂಡು ಊರಿಂದ ಊರಿಗೆ ಹೋಗಿ ಮಾರಾಟ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೈಕಲ್ ಇಲ್ಲದೆ ಇದ್ರೆ ಏನಾಗ್ತಿತ್ತು,
ಇವರು ಇದನ್ನ ತಲೆ ಮೇಲೆ ಇಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇದ್ರು. ಊರು ಸ್ವಲ್ಪ ದೂರ ಇದ್ರೆ ಬಸ್ಸಿಗೆ ಕಾಯ್ತಾ ಇದ್ರು. ಆ ಬಸ್ ಬರೋವರೆಗೂ ಇವ್ರು ಕಾಯ್ಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಪುವರ್ಲಿ ಕನೆಕ್ಟೆಡ್ ರೂಟ್ಸ್, ಏನು ವಾಹನಗಳು ಯಥೇಚ್ಛವಾಗಿ ಓಡಾಡ್ತಾ ಇದ್ದಂತ ಅಥವಾ ಬಸ್ಸುಗಳ ವ್ಯವಸ್ಥೆ ಸಾಕಷ್ಟು ಇದ್ದಂತ ಜಾಗ ಆಗಿರ್ಲಿಲ್ಲ. ಹಾಗಾಗಿ ತುಂಬಾ ಸಮಯ ಅವರು ಬಸ್ಸಿಗಾಗಿ ಕೂತು ಸಮಯವನ್ನ ಕಾಯ್ತಾ ಕೂತಿದ್ದು ಸಮಯವನ್ನ ನಷ್ಟ ಮಾಡಿಕೊಳ್ಳುವಂತ ಸ್ಥಿತಿ ಇತ್ತು. ಈಗ ಅವರದೇ ಚಲನೆ ಇರೋದ್ರಿಂದ ಅವರದೇ ಸೈಕಲ್ ನಲ್ಲಿ ಅವರು ಬೇಕಾದಾಗ ಅವ್ರಿಗೆ ಅಗತ್ಯ ಇರೋ ಸಮಯದಲ್ಲಿ ಹೋಗೋದಕ್ಕೆ ಅವಕಾಶ ಇರೋದ್ರಿಂದ ಈಗ ಅವರ ವಸ್ತುಗಳನ್ನ ಅವ್ರು ಏನು ಪ್ರೊಡ್ಯೂಸ್ ಮಾಡಿರ್ತಾರೆ ಅಥವಾ ಮಾರಾಟ ಮಾಡ್ಲಿಕ್ಕೆ ಹೊರಟಿರ್ತಾರೆ ಆ ವಸ್ತುಗಳನ್ನ ಮಾರಾಟ ಮಾಡೋದ್ರ ಕಡೆ ಗಮನ ಕೊಡಬಹುದು. ಅಯ್ಯೋ ಬಸ್ ಮಿಸ್ ಆಯ್ತು ಅಥವಾ ಬಸ್ ಈಗ ಬಿಟ್ರೆ ಮತ್ತೆ ಸಿಕ್ಕೋದಿಲ್ಲ ಅಂತ ಹೇಳಿ ಆತಂಕಕ್ಕೆ ಒಳಗಾಗುವಂತ ಸಂದರ್ಭ ಇಲ್ಲದ ಹಾಗೆ ಆಯ್ತು ಅಂತ ಹೇಳ್ತಾರೆ. ಹಾಗೆ ಸೈಕಲ್ ನಿಂದ ಪ್ರಯೋಜನ ಇನ್ನೊಂದಾಯ್ತು. ಮೂರನೇದು ಏನಪ್ಪಾ ಅಂತ ಹೇಳಿದ್ರೆ, ಥರ್ಡ್ಲಿ ಇಟ್ ಎನ್ಲಾರ್ಜಸ್ ದ ಏರಿಯಾ ಯು ಕ್ಯಾನ್ ಹೋಪ್ ಟು ಕವರ್ ಅಂತ ಹೇಳ್ತಾರೆ. ಸೈಕಲ್ ಇತ್ತು, ನೀವೇ ಚಲಿಸೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಒಂದು ಹಳ್ಳಿಯ ಜಾಗದಲ್ಲಿ 10 ಹಳ್ಳಿಗೆ ಹೋಗ್ಲಿಕ್ಕೆ ಅವಕಾಶ ಆಯ್ತು. ಸೊ ಹಾಗಾಗಿ ಏರಿಯಾ ಏನಾಯ್ತು, ದೊಡ್ಡದಾಗ್ತಾ ಬಂತು. ಯಾವಾಗ ಏರಿಯಾ ಎನ್ಲಾರ್ಜ್ ಆಯ್ತು ಇವರಿಗೆ ಮಾರಾಟಕ್ಕೆ ಹೆಚ್ಚು ಅವಕಾಶ ಸಿಕ್ತು. ಅದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದಂತ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಇವ್ರಿಗೆಲ್ರಿಗೂ ಲಿಜರ್ ಸಿಕ್ತು, ಲಿಜರ್ ಟೈಮ್ ಸಿಕ್ತು. ಅಂದ್ರೆ ಪುರುಸೊತ್ತಾಗಿರುವಂತ ಸಮಯ ಹೆಚ್ಚಾಯ್ತು. ಯಾಕಂದ್ರೆ ಬಸ್ಸಿಗೆಲ್ಲೋ ಕಾಯ್ಕೊಂಡು ದೂರ ದೂರ ನಡ್ಕೊಂಡು ಆಯಾಸ ಪಟ್ಕೊಂಡು ತುಂಬಾ ಒದ್ದಾಡ್ಬೇಕಾಗ್ತಿತ್ತು. ಬಿಡುವಿನ ಸಮಯ ಕಡಿಮೆ ಇರ್ತಿತ್ತು. ಆದ್ರೆ ಈಗ ಅವರ ಸೈಕಲ್ನ ಮೇಲೆ ಅವರ ಪ್ಲಾನ್ ನಂತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ಮಾರಾಟ ಮಾಡಿ ತಮ್ಮ ಸಮಯಕ್ಕೆ ತಮ್ಮ ಅಗತ್ಯಕ್ಕೆ ತಕ್ಕಂತೆ ಆ ಕೆಲಸನ ಮುಗಿಸ್ಕೊಂಡು ಬರ್ಲಿಕ್ಕೆ ಅವಕಾಶ ಸಿಕ್ಕಿದ್ರಿಂದ ಈ ಮಹಿಳೆಯರಿಗೆ ಬಿಡುವಿನ ವೇಳೆ ಲಿಜರ್ ರೆಸ್ಟ್ ಮಾಡ್ಲಿಕ್ಕೆ ಸಮಯ ಸಿಕ್ತು ಅಂತ ಹೇಳಿ ಸಾಯಿನಾಥ್ ಅವ್ರು ಹೇಳ್ತಾರೆ. ಹಾಗೆ ಈ ಸ್ಮಾಲ್ ಪ್ರೊಡ್ಯೂಸರ್ಸ್ ಏನಿದ್ರು, ಅದು ಬೆಣ್ಣೆ ಮಾರೋದಿರ್ಬೋದು, ತುಪ್ಪ ಮಾರೋದಿರ್ಬೋದು, ಈ ತರದ ಪ್ರೊಡ್ಯೂಸರ್ಸ್ ಏನಿದ್ರು ಅವರು ಸ್ವಲ್ಪ ವಸ್ತುವನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಒತ್ಕೊಂಡು ಹೋಗ್ಬೇಕಾದ್ರೆ ಯಾರನ್ನಾದ್ರೂ ಕಾಯ್ಬೇಕಾಗಿತ್ತು. ದೇ ಹ್ಯಾಡ್ ಟು ಆಫನ್ ಡಿಪೆಂಡ್ ಆನ್ ಫಾದರ್ಸ್, ಬ್ರದರ್ಸ್, ಹಸ್ಬೆಂಡ್ಸ್ ಆರ್ ಸನ್ಸ್ ಈವನ್ ಟು ರೀಚ್ ದ ಬಸ್ ಸ್ಟಾಪ್. ಸ್ವಲ್ಪ ಭಾರ ಇದ್ದಾಗ ಬಸ್ ಸ್ಟಾಪ್ ನವರೆಗೆ ತಗೊಂಡು ಹೋಗ್ಲಿಕ್ಕೂ ಕೂಡ ಯಾರ್ದಾದ್ರೂ ಸಹಾಯಕ್ಕೆ ಅವರು ಕಾಯ್ಬೇಕಾಗಿತ್ತು. ಮತ್ತೆ ಬಸ್ಸಲ್ಲಿ ಹೋಗಿ ಇನ್ನೊಂದು ಜಾಗದಲ್ಲಿ ಇಳಿದು ಅಲ್ಲಿ ವ್ಯಾಪಾರ ಮುಗಿಸಿ ಮತ್ತಿನ್ನೊಂದು ಅದೇ ಸಮಯಕ್ಕೆ ಬರುವಂತ ಇನ್ನೊಂದು ಬಸ್ಸಿಗೆ ಬಂದು ಹೀಗೆ ಅವ್ರಿಗೆ ಲಿಮಿಟೆಡ್ ಆಗಿ ಅವಕಾಶ ಇತ್ತು. ಆದ್ರೆ ಈಗ ಹಾಗಲ್ಲ. ಅವ್ರೇನ್ ಮಾಡ್ಬೋದು ಅಂತ ಹೇಳಿದ್ರೆ ಸೈಕಲ್ನ ಮೇಲೆ ಹೋಗಿ ತಮ್ಮ ಕೆಲಸನ ಮುಗಿಸ್ಕೊಂಡು ಬರ್ಬೋದು. ಆದ್ರೆ ಈಗಲೂ ಕೆಲವರು ಬಸ್ಸನ್ನೇ ಅವಲಂಬಿಸ್ತಾರೆ, ಯಾಕಂದ್ರೆ ಅವ್ರಿಗಿನ್ನೂ ಸೈಕಲ್ ತಗೊಳ್ಳಿಕ್ಕೆ ಆಗಿಲ್ಲ. ಮತ್ತಿನ್ ಕೆಲವರು ಸೈಕಲ್ ಕೊಂಡ್ಕೊಳ್ಳಕ್ಕೆ ಕಲಿಯಕ್ಕೂ ಆಗಿಲ್ಲ, ಮತ್ತೆ ಕೊಂಡ್ಕೊಳ್ಳುವಂತ ಅವಕಾಶನೂ ಸಿಗದೆ ಇರುವಂತವ್ರು ಇದಾರೆ ಅಂತ ಹೇಳ್ತಾರೆ. ಆದ್ರೆ ಈ ಸೈಕಲ್ ಇಲ್ಲದೆ ಇದ್ದಾಗ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ, ಅಷ್ಟೆಲ್ಲಾ ಕೆಲಸ ಮುಗಿಸಿ ಮತ್ತೆ ಮನೆಗೆ ಬಂದು ಮನೆಯಲ್ಲಿ ನೀರು, ಅಡಿಗೆ ವ್ಯವಸ್ಥೆ ಎಲ್ಲವನ್ನೂ ಕೂಡ ಈ ಮಹಿಳೆಯರೇ ಮಾಡ್ಬೇಕಾಗಿತ್ತು. ಅದ್ರ ಜೊತೆಗೆ ಸಣ್ಣ ಮಕ್ಕಳಿದ್ದಾಗ ಆ ಸಣ್ಣ ಮಕ್ಳು ಏನಾದ್ರೂ ಅಪಾಯ ಮಾಡ್ಕೊಳ್ತಾರೆ ಅನ್ನುವಂತ ಒಂದು ಆತಂಕ ಕೂಡ ಇತ್ತು. ಆದ್ರೆ ಈಗ ಎಲ್ಲವನ್ನ ನೀವು ಸೈಕಲ್ನ ಕಾರಣದಿಂದ ನಿಭಾಯಿಸ್ಲಿಕ್ಕೆ, ಅದನ್ನ ಸರಿಪಡಿಸ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅನ್ನೋದನ್ನ ಸಾಯಿನಾಥ್ ಗುರುತಿಸ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ದೋಸ್ ಹೂ ಹ್ಯಾವ್ ಸೈಕಲ್ಸ್ ನೌ ಕಂಬೈನ್ ದೀಸ್ ಡಿಫ್ರೆಂಟ್ ಟಾಸ್ಕ್ಸ್. ಈ ಬೇರೆ ಬೇರೆ ಕೆಲಸಗಳನ್ನ ಒಂದೇ ಕಡೆ ಒಟ್ಟಿಗೆ ಸೇರಿಸ್ಕೊಳ್ಳುವಂತ ಅವಕಾಶ ಈ ಸೈಕಲ್ ಇರೋದ್ರಿಂದ ಮಹಿಳೆಯರಿಗೆ ಬಂದಿದೆ ಅಂತ ಹೇಳ್ತಾರೆ. ಹೇಗೆ, ಈಗ ಮನೆಯಲ್ಲಿ ಮಕ್ಳನ್ನ ಬಿಟ್ಟು ಹೋದ್ರೆ ಮಕ್ಳಿಗೆ ಏನಾಯ್ತೋ, ಏನ್ ಮಾಡ್ಕೊಳ್ತಾರೋ, ಸಣ್ಣ ಮಕ್ಕಳು ತುಂಟ್ರಾಗಿರ್ತಾರೆ, ತರಲೆ ಮಾಡ್ತಾ ಇರ್ತಾರೆ, ಏನ್ ಮಾಡ್ಕೊಳ್ತಾರೋ ಅನ್ನೋಂತ ಆತಂಕ ಇರುತ್ತೆ. ಆದ್ರೆ ತಲೆ ಮೇಲೆ ಒಂದು ಬುಟ್ಟಿ ಇಟ್ಕೊಂಡು ಮಗುನ ತಗೊಂಡು ಹೋಗ್ಲಿಕ್ಕೆ, ಬಸ್ಸಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಕಷ್ಟ. ಆದ್ರೆ ಈಗ ಸೈಕಲ್ ಇರೋದ್ರಿಂದ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೈಕಲ್ನ ಕ್ಯಾರಿಯರ್ಗೆ ತಾವೇನ್ ವಸ್ತುಗಳನ್ನ ಮಾರಬೇಕು ಅದನ್ನ ಇಟ್ಕೊಳ್ತಾರೆ. ಮುಂದೆಗಡೆ ಜನ್ ಸೈಕಲ್ನ ಬಾರ್ ಏನಿರುತ್ತೆ ಅಲ್ಲಿ ಮಕ್ಕಳನ್ನ ಕೂಡ್ಸ್ಕೊಳ್ತಾರೆ. ಆ ಮಕ್ಕಳನ್ನು ಕೂಡ ತಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಅವರದೇ ಸಮಯ, ಅವರದೇ ಒಂದು ನಿಯಂತ್ರಣದಲ್ಲಿರೋದ್ರಿಂದ ಈಗ ಅವರಿಗೆ ಬಿಡುವಿನ ವೇಳೆ ಸಮಯ ಜಾಸ್ತಿ ಸಿಗತ್ತೆ ಅಂತ ಹೇಳಿ ಸಾಯಿನಾಥ್ ಅವರು ಗುರುತಿಸ್ತಾರೆ. ಸೊ ಹೀಗೆ ಸೈಕಲ್ ಅನ್ನುವಂಥದ್ದು ಮಹಿಳೆಯರಿಗೆ ಒಂದು
ಆರ್ಥಿಕವಾಗಿ ಸಬಲತೆಯನ್ನ, ಮಾನಸಿಕವಾಗಿ ಒಂದು ಗಟ್ಟಿತನವನ್ನ ತಂದು ಕೊಟ್ಟಂತ ವಾಹನ ಅನ್ನೋದನ್ನ ಸಾಯಿನಾಥ್ ಗುರುತಿಸ್ತಾರೆ. ಆದ್ರೆ ಹಂಗಂತ ಹೇಳಿ ಸೈಕಲ್ ತುಳಿಯೋದು ಬರೀ ಹಣದ ಲಾಭಕ್ಕೋಸ್ಕರ ಅಂತ ಯೋಚನೆ ಮಾಡಬೇಡಿ. ಯಾಕಂತ ಹೇಳಿದ್ರೆ ದ ಸೆನ್ಸ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಇಟ್ ಬ್ರಿಂಗ್ಸ್ ಇಸ್ ವೈಟಲ್ ಅಂತ ಹೇಳಿ ಹೇಳ್ತಾರೆ. ಆ ಒಂದು ಸ್ವಗೌರವ ಇದೆಯಲ್ಲ, ಆತ್ಮಗೌರವ ಇದೆಯಲ್ಲ, ನನ್ನನ್ನು ನಿಭಾಯಿಸ್ಕೊಳ್ಬಲ್ಲೆ ಅನ್ನುವಂತ ಒಂದು ನಂಬಿಕೆ ಇದೆಯಲ್ಲ, ಅದು ತುಂಬಾ ಮುಖ್ಯವಾದದ್ದು. ಅದು ಸೈಕಲ್ ನಮಗೆ ಕೊಡುತ್ತೆ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಫಾತಿಮಾ ಅನ್ನೋರು ಕೊನೆಯಲ್ಲಿ ಹೇಳ್ತಾರೆ, ಅಫ್ಕೋರ್ಸ್ ಇಟ್ ಇಸ್ ನಾಟ್ ಎಕನಾಮಿಕ್ ಹೇಳ್ತಾರೆ. ವಾಟ್ ಮನಿ ಡು ಐ ಮೇಕ್ ಫ್ರಮ್ ಸೈಕ್ಲಿಂಗ್? ಐ ಲೂಸ್ ಮನಿ. ಐ ಕಾಂಟ್ ಅಫೋರ್ಡ್ ಎ ಬೈಸಿಕಲ್, ಬಟ್ ಐ ಹೈರ್ ಒನ್ ಎವ್ರಿ ಈವ್ನಿಂಗ್ ಜಸ್ಟ್ ಟು ಫೀಲ್ ದ ಗುಡ್ನೆಸ್, ದಟ್ ಇಂಡಿಪೆಂಡೆನ್ಸ್ ಅಂತ ಹೇಳಿ ಹೇಳ್ತಾರೆ. ಸೊ ಹೀಗೆ ಸೈಕಲ್ ಅನ್ನೋದು ಬರೀ ಹಣಕಾಸು ದೃಷ್ಟಿಯಿಂದ ಅನುಕೂಲಕರ ಅಂತ ಅಷ್ಟೇ ಯೋಚನೆ ಮಾಡೋದು ಕೂಡ ಸ್ಟುಪಿಡಿಟಿ ಆಗತ್ತೆ, ಪೆದ್ದತನ ಆಗತ್ತೆ. ಹಾಗಲ್ಲ, ಮಹಿಳೆಯರಿಗೆ ಅದೊಂದು ದೊಡ್ಡ ಸಾಧನೆ ಅಂತ ಹೇಳಿ ಹೇಳ್ತಾರೆ. ಕನ್ನಮ್ಮಾಳ್ ಹೇಳ್ತಾರೆ, ಇಟ್ ಈಸ್ ಡಿಫಿಕಲ್ಟ್ ಫಾರ್ ಪೀಪಲ್ ಟು ಸಿ ಹೌ ಬಿಗ್ ದಿಸ್ ಈಸ್ ಫಾರ್ ರೂರಲ್ ವಿಮೆನ್. ಇಟ್ ಈಸ್ ಅ ಹಿಮಾಲಯನ್ ಅಚೀವ್ಮೆಂಟ್, ಲೈಕ್ ಫ್ಲೈಯಿಂಗ್ ಅನ್ ಏರೋಪ್ಲೇನ್ ಫಾರ್ ದೆಮ್. ಪೀಪಲ್ ಮೇ ಲಾಫ್, ಓನ್ಲಿ ದ ವಿಮೆನ್ ನೋ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅಂತ ಹೇಳಿ ಹೇಳ್ತಾರೆ. ಸೊ ಇಟ್ ಈಸ್ ಅ ಹಿಮಾಲಯನ್ ಅಚೀವ್ಮೆಂಟ್ ಲೈಕ್ ಫ್ಲೈಯಿಂಗ್ ಅನ್ ಏರೋಪ್ಲೈನ್. ಸೈಕಲ್ ತುಳಿಯೋದಕ್ಕೆ ಕಲಿಯೋದು 50 ವರ್ಷದ ಹಿಂದೆ ಅದೊಂದು ಹಿಮಾಲಯ ಏರಿದ, ಮೌಂಟ್ ಎವರೆಸ್ಟ್ ಅನ್ನ ಏರಿದ ಸಾಧನೆಯಷ್ಟೇ ಮುಖ್ಯವಾದಂತ ಸಾಧನೆ ನಮ್ಮ ಮಹಿಳೆಯರಿಗೆ. ಸೈಕಲ್ ಓಡಿಸೋದು ಅಂತ ಹೇಳಿದ್ರೆ ಏರೋಪ್ಲೈನ್ ಓಡಿಸುವ ಮಟ್ಟಕ್ಕೆ ನಮ್ಮ ದೊಡ್ಡ ಸಾಧನೆ ಅಂತ ಹೇಳಿ ಕನ್ನಮ್ಮಾಳ್ ಹೇಳ್ತಾರೆ. ಮತ್ತೆ ಕೊನೆಯ ಭಾಗದಲ್ಲಿ ಪೋಸ್ಟ್ ಸ್ಕ್ರಿಪ್ಟ್, ಈ ಎಸ್ಸಿಯನ್ನ ಬರೆದ ನಂತರ ಒಂದು ಟಿಪ್ಪಣಿಯನ್ನ ಹಾಕ್ತಾರೆ. ಏನಂದ್ರೆ, ಮತ್ತೆ ಏಪ್ರಿಲ್ 1995 ನಲ್ಲಿ ಪುದುಕೊಟ್ಟೈಗೆ ನಾನು ಹೋಗಿದ್ದೆ. 3-4 ವರ್ಷ ಕಳೆದ ಮೇಲೆ ಈಗಲೂ ಕೂಡ ಮಹಿಳೆಯರು ಸೈಕಲ್ ಕಲಿಯೋದಕ್ಕೆ ಬಹಳ ಆಸಕ್ತಿಯನ್ನ ಹೊಂದಿದ್ರು. ಸೈಕಲ್ನ ಬೆಲೆ ಹಿಂದೆ 1200 ರೂಪಾಯಿಗೆ ಸಿಗ್ತಾ ಇತ್ತು, ಈಗ 1400 ರುಪೀಸಿಗೆ ಅದು ಬಂದಿದೆ. ಆದ್ರೂ ಕೂಡ ಮಹಿಳೆಯರು ಸೈಕಲ್ ಅನ್ನ ಕಲಿಯೋದು, ಸೈಕಲ್ ನ ಕಲ್ತ ಮೇಲೆ ಸ್ವಂತ ತಮ್ಮ ಬಳಕೆಗೆ ಒಂದು ಸೈಕಲ್ ಅನ್ನ ಕೊಂಡ್ಕೊಳ್ಳೋದು ಇನ್ನೂ ಕೂಡ ಅದೇ ಉತ್ಸಾಹದಿಂದ ನಡೀತಾ ಇರೋದನ್ನ ಗಮನಿಸ್ತೆ. ಹಾಗಾಗಿ ಪುದುಕೊಟ್ಟೈ ರಿಮೈನ್ಸ್ ಯುನೀಕ್ ಅಮಾಂಗ್ ಇಂಡಿಯನ್ ಡಿಸ್ಟ್ರಿಕ್ಟ್ಸ್ ಫಾರ್ ದ ಸ್ಟನ್ನಿಂಗ್ ಪ್ರಪೋರ್ಷನ್ ಆಫ್ ವಿಮೆನ್ ಹೂ ಹ್ಯಾವ್ ಟೇಕನ್ ಟು ಸೈಕ್ಲಿಂಗ್ ಅಂಡ್ ದ ಎಂಥೂಸಿಯಾಸಮ್ ಫಾರ್ ಗೇನಿಂಗ್ ದ ಸ್ಕಿಲ್ ಅಮಾಂಗ್ ದ ರೆಸ್ಟ್. ಹಾಗಾಗಿ ಭಾರತದ ಎಲ್ಲ ಜಿಲ್ಲೆಗಳ ಪೈಕಿ ಪುದುಕೊಟ್ಟೈ ಜಿಲ್ಲೆ ಒಂದು ವಿಶೇಷವಾಗಿ ಕಾಣುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿರುವಂತ ಹೆಣ್ಮಕ್ಳು ಸೈಕಲ್ ಕಲಿಯೋದ್ರಲ್ಲಿ, ಸೈಕಲ್ ಅನ್ನು ಬಳಕೆ ಮಾಡೋದ್ರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸ್ತಾರೆ. ಇದೊಂದು ದಾಖಲೆ. ಮತ್ತೆ ಈ ಉತ್ಸಾಹ, ಈ ಒಂದು ಆಸಕ್ತಿ ಕಡಿಮೆ ಆಗೋ ಹಾಗೆ ಕಾಣ್ತಾ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಸೊ ಹೀಗೆ ಈ ಪಾಠ ವೇರ್ ದೇರ್ ಇಸ್ ಅ ವೀಲ್ ಏನಿದೆ, ಇದರಲ್ಲಿ ಒಂದು ಸೈಕಲ್ ಎನ್ನುವಂತಹ ಒಂದು ಸಾಮಾನ್ಯವಾದಂತ ಒಂದು ಸಾಧನ, ವೆಹಿಕಲ್, ಹೇಗೆ ಒಂದು ಜಿಲ್ಲೆಯಲ್ಲಿ ಸಾವಿರಾರು ಮಹಿಳೆಯರಿಗೆ ಆರ್ಥಿಕ ಸಬಲತೆಯನ್ನ, ಆತ್ಮಗೌರವವನ್ನ ಮತ್ತೆ ಸ್ವಾತಂತ್ರ್ಯವನ್ನ ಕೊಡುವಂತಹ, ಗಳಿಸ್ಕೊಳ್ಳಿಕ್ಕೆ ಅವಕಾಶ ಕೊಡುವಂತಹ ಒಂದು ಸಾಧನ ಆಯ್ತು ಅನ್ನೋದನ್ನ ಈ ಎಸ್ಸೆ ಹೇಳುತ್ತೆ. ಸೊ ಈ ಎಸ್ಸೆನ ಒಮ್ಮೆ ಓದ್ತಿರಿ. ಮತ್ತೆ ಮುಂಬರುವ ಪರೀಕ್ಷೆನಲ್ಲಿ ಈ ಪ್ರಿಪರೇಟರಿಯನ್ನು ಜನವರಿ 2ರಿಂದ ನಿಮಗೆ ಸೆಕೆಂಡ್ PUC ಮಕ್ಕಳಿಗೆ ಪ್ರಾರಂಭ ಆಗ್ತಾ ಇದೆ. ಆ ಪ್ರಿಪರೇಟರಿನಲ್ಲಿ ಬರುವಂತ ಕ್ವಶನ್ ಪೇಪರ್, ಹಾಗೆ ಮುಂದೆ ಫೆಬ್ರವರಿ ಕೊನೆಯ ವಾರದಲ್ಲಿ ಪ್ರಾರಂಭ ಆಗುವ ಪರೀಕ್ಷೆ ಏನಿರುತ್ತೆ ಅಲ್ಲಿ ಬರುವಂತ ಕ್ವಶನ್ ಪೇಪರ್ಗಳ ಬ್ಲೂ ಪ್ರಿಂಟ್ ಈಗಾಗಲೇ ಇಲಾಖೆ ಪ್ರಕಟಿಸಿದೆ. ಆ ಬ್ಲೂ ಪ್ರಿಂಟ್ ನ ಪ್ರಕಾರ ಈ 13ನೇ ಪಾಠಕ್ಕೆ ಒಟ್ಟು 5 ಅಂಕಗಳಿರುತ್ತೆ. ಅದರಲ್ಲಿ 1 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಈ ಪಾಠದಿಂದ ಬರುತ್ತೆ. ಈ ಪಾಠದಲ್ಲಿ 5 ಅಂಕಗಳನ್ನ ಗಳಿಸ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇರುತ್ತೆ. ಇದನ್ನ ಗಳಿಸ್ಕೊಳ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋದೇನು ಅಂತ ಹೇಳಿದ್ರೆ, ಈ ಪಾಠವನ್ನ ಕನಿಷ್ಠ 3 ಬಾರಿಯಾದ್ರೂ ಒಂದ್ ಕಡೆಯಿಂದ ಬರೀರಿ. ಅಲ್ಲಿರುವಂತ ಮುಖ್ಯ ಅಂಶಗಳನ್ನ ನೆನ್ಪಿಟ್ಕೊಳ್ಳಿ. ಹಾಗೆ ನಿಮ್ಮ ಉಪನ್ಯಾಸಕರ ಸಹಾಯದಿಂದ ಒಂದು ಸರಳವಾದಂತ ಸಮ್ಮರಿ ಒಂದನ್ನ ಸಿದ್ಧಪಡಿಸ್ಕೊಂಡ್ರೆ 4 ಅಂಕದ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಪಾಠವನ್ನ ಒಂದು 3 ಸಾರಿ ಬರೆದು ಒಂದು 10 ಬಾರಿ ಆದ್ರೂ ನೀವು ಓದ್ಲಿಕ್ಕೆ ಅವಕಾಶ ಆದ್ರೆ 1 ಅಂಕದ ಪ್ರಶ್ನೆಗೂ ಉತ್ತರ ಬರೀಲಿಕ್ಕೆ ಅನುಕೂಲ ಅವಕಾಶ ಆಗತ್ತೆ.
ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಮತ್ತೊಂದು ಪಾಠ ಕಲ್ತ್ಕೊಳ್ಳೋದಕ್ಕೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್. ಟನ್ 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 ಕೇಳಿ ಕಂಠೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತೀಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ 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 ಶಿಕ್ಷಣ ನನ್ನ ಹಕ್ಕು.